ನಮಸ್ಕಾರ. ಕವಿರತ್ನ ಸಾರ್ಥಕ ಸುವರ್ಣ. ಹೌದು, ಕನ್ನಡ ಚಿತ್ರರಂಗದ ಖ್ಯಾತ ಚಲನಚಿತ್ರ ಸಾಹಿತಿ, ಚಲನಚಿತ್ರ ನಿರ್ದೇಶಕ, ಸಂಗೀತ ನಿರ್ದೇಶಕ ಹಾಗೆ ಕಲಾವಿದ. ಚಿತ್ರರಂಗದಲ್ಲಿ ವಿವಿಧ ವಿಭಾಗದಲ್ಲಿ ಕೆಲಸವನ್ನ ಮಾಡಿ ತಮ್ಮದೇ ಆದ ಛಾಪನ್ನ ಮೂಡಿಸಿದಂತಹ ಖ್ಯಾತ ಚಲನಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಿನಿ ಬದುಕಿನ ಪಯಣದ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಕವಿರತ್ನ ಸಾರ್ಥಕ ಸುವರ್ಣ ಅಂತ. ಈ ಕಾರ್ಯಕ್ರಮವನ್ನು ಜುಲೈ 19, 2026ರಂದು ಆಯೋಜನೆ ಮಾಡಲಾಗಿದೆ. ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಿನಿ ಬದುಕಿನ ಪಯಣದ ಬಗ್ಗೆ, ಅವರ ಚಲನಚಿತ್ರ ಸಾಹಿತ್ಯದ ಬಗ್ಗೆ ಮೆಲುಕು ಹಾಕುವಂತ ಒಂದು ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳಬಹುದು. 3 ದಶಕಗಳಿಂದ 3,000ಕ್ಕೂ ಹೆಚ್ಚು ಚಲನಚಿತ್ರ ಹಾಡುಗಳನ್ನು ಬರೆದು ಚಿತ್ರರಂಗದಲ್ಲಿ, ಚಿತ್ರ ಪ್ರೇಮಿಗಳಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ವಿಭಿನ್ನ ಛಾಪನ್ನ ಮೂಡಿಸಿದಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಚಿತ್ರ ಪ್ರಯಾಣದ ಹಾಗೆಯೇ ಸಾಹಿತ್ಯದ ಬಗ್ಗೆ, ಅವರು ಬರೆದಿರೋ ಹಾಡಿನ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಹಲವು ವಿಭಿನ್ನ ಹಾಡುಗಳನ್ನು ಬರೆದಂತೂ ಹಾಗೆಯೇ ಚಲನಚಿತ್ರ ಪ್ರೇಮಿಗಳಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಗಳಿಸಿದಂಥ, ಚಿತ್ರೋದ್ಯಮದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂತಹ ಈ ಸಾಹಿತಿಗಳು ಚಲನಚಿತ್ರ ನಿರ್ದೇಶನ ಕೂಡ ಮಾಡಿದ್ದಾರೆ, ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ, ಹಲವು ಚಿತ್ರಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಕೂಡ ಮೆರೆದಿದ್ದಾರೆ. ಅವರ ಸಿನಿ ಬದುಕಿನ ಪಯಣದ ಬಗ್ಗೆ ಮೆಲುಕು ಹಾಕುವಂತ ಈ ಒಂದು ಕಾರ್ಯಕ್ರಮ ಕವಿರತ್ನ ಸಾರ್ಥಕ ಸುವರ್ಣ ಜುಲೈ 19 ಭಾನುವಾರ 2026ರಂದು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಒಂದು ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 3 ದಶಕಗಳಿಂದ ಈಗಲೂ ಕೂಡ ಚಾಲ್ತಿಯಲ್ಲಿ ಇರೋದು ಅಂತ ಹೇಳಿದ್ರೆ ಅಷ್ಟು ಸುಲಭವಾದ ಮಾತಲ್ಲ. 3,000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದು ಚಿತ್ರೋದ್ಯಮದಲ್ಲಿ ಹಾಗೆಯೇ ಚಿತ್ರ ಪ್ರೇಮಿಗಳಲ್ಲಿ ಈಗಲೂ ಕೂಡ ಒಂದು ಉತ್ಸಾಹ, ಇನ್ನೂ ಅವರ ಹಾಡುಗಳು ಬರೀಬೇಕು ಅನ್ನುವಂಥ ಚಿತ್ರೋದ್ಯಮದಲ್ಲಾಗಿರ್ಬೋದು, ಚಿತ್ರ ಪ್ರೇಮಿಗಳಲ್ಲಾಗಿರ್ಬೋದು ಒಂದು ನಿರೀಕ್ಷೆ ಇರೋದ್ರಿಂದ ಈಗಲೂ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಸಿನಿ ಬದುಕು ಹೀಗೆ ಮುಂದುವರಿಲಿ, ಅವರ ಲೇಖನಿಯಿಂದ ಇನ್ನಷ್ಟು ಉತ್ತಮ ಹಾಡುಗಳು ಮೂಡಿ ಬರಲಿ ಅಂತ ನಾವು ಕೂಡ ಆಶಿಸ್ತಿದ್ದೀವಿ. ಶುಭವಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಮ್ಮ ಒಂದು ಆಶಯ. ಇನ್ನೊಂದು ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಒಂದು ವಿಶೇಷಗಳು ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಎಲ್ಲೇ ಕಂಡ್ರು ಕೂಡ ತುಂಬಾ ಆತ್ಮೀಯತೆಯಿಂದ ಮಾತಾಡಿಸುವಂಥದ್ದು, ಹೊಸಬರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು. ಯಾಕಂತ ಹೇಳಿದ್ರೆ ನಾವು ರಾಜಪಥ ಸಿನಿಮಾದ ಪೋಸ್ಟರ್ ಇವರದ್ದು ಬಿಡುಗಡೆಯಿಂದ ಮಾಡಿಸಿದ್ವಿ ಇವ್ರ ಕೈಯಿಂದಾನೆ. ಹಾಗೆಯೇ ನಮ್ಮ ರಾಜಪಥ ಚಿತ್ರದ ಹಾಡುಗಳು ಸಿದ್ಧವಾದಾಗ, ಬಿಡುಗಡೆ ಆದಾಗ ಅದರ ಬಗ್ಗೆ ಇವರಿಗೆ ಅಭಿಪ್ರಾಯವನ್ನು ಕೇಳಿದಾಗ ಎಲ್ಲ ಹಾಡುಗಳನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ಸಾಹಿತ್ಯ ಯಾರ್ದು, ಸಂಗೀತ ಯಾರ್ದು, ಗಾಯಕರು ಯಾರು ಎನ್ನುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಹಾಡುಗಳನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥವರು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಹಲವು ಜನ ಮಾತಾಡೋಕ್ಕೆ ಸಿಗೋದಿಲ್ಲ, ಫೋನ್ಗೆ ರಿಪ್ಲೈ ಮಾಡೋದಿಲ್ಲ. ಆಗಿರುವಾಗ ಇವರು ಕೇವಲ ಒಂದು ಮೆಸೇಜಲ್ಲೇನೆ ಮನವಿ ಮಾಡಿಕೊಂಡ್ರು ಕೂಡ ಮನೆಗೆ ಕರೆದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ರು ಒಂದ್ಸರಿ, ಇನ್ನೊಂದ್ಸರಿ ಹಾಡುಗಳು ರಿಲೀಸ್ ಆದಾಗ ಹಾಡುಗಳ ಬಗ್ಗೆನೂ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಒಂದು ವಿಡಿಯೋ ಮಾಡಿ ಕಳಿಸಿದ್ರು. ತುಂಬಾ ಖುಷಿಯಾಗುತ್ತೆ. ಕವಿರತ್ನ ಸಾರ್ಥಕ ಸುವರ್ಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಮ್ಮ ಒಂದು ಶುಭ ಆಶಯ. ಧನ್ಯವಾದಗಳು.